ನಮಸ್ಕಾರ ಸ್ನೇಹಿತರೆ. ನೋಡಿ, ಇವತ್ತು ಬೆಳಗ್ಗೆ ಎದ್ದ ತಕ್ಷಣ ಸ್ವಲ್ಪ ಚಹಾ ಮಾಡ್ಕೊಂಡು ಕುಡಿದು ಇವಾಗ ನಮ್ಮ ಹುಡುಗರು ಒಬ್ಬ ಹುಡುಗ ಡ್ಯೂಟಿಗೆ ಹೋಗ್ತಾನೆ, ಇನ್ನೊಬ್ಬ ಹುಡುಗ ಇಬ್ಬರು ಹುಡುಗಿಯರು ಸ್ಕೂಲಿಗೆ ಹೋಗ್ತಾರೆ. ಅದಕ್ಕೋಸ್ಕರ ಅವರಿಗಾಗಿ ಕುಕ್ಕರ್ನಲ್ಲಿ ಬೇಳೆ ಮಾಡ್ಬೇಕಂತ ಇಟ್ಟೀನಿ. ಆಮೇಲೆ ಅದು ಬೇಳೆ ಕುದ್ದ ತಕ್ಷಣ ಪಾನೆ ಹೊಡೆದಕ್ಕಂತ ಇಟ್ಟೀನಿ. ನೋಡಿ, ಇನ್ನು ಎಷ್ಟೆಲ್ಲ ಕೆಲಸಗಳು ಹೇಗೆ ಕೂತಾವ ನಮ್ಮ ಮನ್ಯಾಗ. ನೋಡಿರಿ ನಮ್ಮ ಸ್ವಲ್ಪ ನೀವೇ ಬೆಳಗ್ಗೆ ಎದ್ದ ತಕ್ಷಣ ಎಷ್ಟೆಲ್ಲ ಕೆಲಸಗಳು ಇರ್ತಾವೆ ಅನ್ನೋದು. ಏನಪ್ಪ, ಬೆಳಗ್ಗೆ ಎದ್ದ ತಕ್ಷಣ ಯಾವಾಗ ಕೆಲಸ ಮುಗೀತದೆ ಅಂತೀವಿ ನಾವು. ಅದ್ರ ನೋಡಿ, ಇಲ್ಲಿ ಅನ್ನ ಮಾಡಿದ್ದೇನೆ. ಅನ್ನ ಮಾಡಿ ಸ್ವಲ್ಪ ಅಂದ್ರೆ ಬಿಸಿ ಯಾವಾಗಲೂ ಹುಡುಗರಿಗೆ ಟಿಫಿನ್ ಕಟ್ಟಬೇಕಾದ್ರೆ ನಾವು ಏನು ಮಾಡಬೇಕು ಗೊತ್ತದ, ಬಿಸಿ ಕಟ್ಟಬೇಡ್ದು. ಬಿಸಿ ಕಟ್ಟಿದೆವಪ್ಪ ಅಂತಂದ್ರೆ ಅದು ಏನಾಗ್ತದೆ, ನಾವು ನಮ್ಮ ಮಕ್ಕಳು ಬಿಸಿದು ಊಟ ಮಾಡ್ತಾರಂತ ನಾವು ಭಾವಿಸ್ತಿರ್ತೀವಿ. ಆದರೆ ಅದು ಬಿಸಿ ಕಟ್ಟಿದಾಗ ಅದು ನೀರು ಬಿಡ್ತದೆ. ನೀರು ಬಿಟ್ಟಾದ್ಮೇಲೆ ಅದು ಅನ್ನ ಮಧ್ಯಾಹ್ನ ಕಡೆ ಉಳ್ಳಿಕ್ಕೆ ಆಗೋದಿಲ್ಲ. ಅದಕ್ಕೋಸ್ಕರ ನೀವು ನಿಮ್ಮ ಮಕ್ಕಳಿಗೆ ಟಿಫಿನ್ ಕಟ್ಟಬೇಕಾದ್ರೆ ಬಿಸಿಗೆ ಕಟ್ಟಬೇಡಿ. ಒಂದು ವೇಳೆ ಮಾಡಿ ಸ್ವಲ್ಪ ಗಾಳಿಗೆ ಆರಿಟ್ಟು ಅದು ತಣ್ಣಗಾದ ತಕ್ಷಣ ಪ್ಯಾಕ್ ಮಾಡ್ಬೋದು. ಹಾಗಾಗಿ ಇವಾಗ ಅನ್ನ ಮಾಡೀನಿ. 3 ಮಂದಿ ಕಟ್ಟೋದಕ್ಕೆ ಈಗ ಅನ್ನ ಆರಿಟ್ಟೀನಿ. ಇನ್ನು ಪಲ್ಯ ಸೀಟಿ ಹೊಡಿಲತ್ತದ. ಪಲ್ಯ ಆಯ್ತಂದ್ರೆ ಫಣ ಹೊಡಿತೀನಿ. ನೋಡಿ, ಇನ್ನು ಕೆಲಸ ಎಷ್ಟೆಲ್ಲ ಕೂತದ ಕಾಣಿಸ್ತದೆ ಅಲ್ವಾ. ಎಲ್ಲಿಂದೆಲ್ಲೇ ಬುಕ್ಕ, ಎಲ್ಲಿದೆಲ್ಲೇ ಬಾಟಿ, ಎಲ್ಲಿದೆಲ್ಲೇ ಬಿದ್ದ. ಹಾಗೆ ನನ್ನದೊಂದು ಸಣ್ಣ ಪುಟ್ಟ ಬಟ್ಟೆ ಶಾಪ್ ಅದ ನೋಡಿ. ಬಟ್ಟೆ ಶಾಪ ಸುಮ್ಮನೆ ಅಷ್ಟೇನು ದೊಡ್ಡದಿಲ್ಲ. ಕಾಣಿಸ್ತದೆ ಅಲ್ವಾ. ಏನು ರೀ, ಸ್ವಲ್ಪ ಪಲ್ಯ ಹಣ ಹೊಡಿತೀವಿ. ಹೊಡೆದು ಇದು ಮಾಡ್ತೀವಿ.